ಡಿಫರೆನ್ಷಿಯಲ್ ಇಕ್ವೇಷನ್ ಕ್ಲಾಸ್ 2 ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಅರೌಂಡ್ 30 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ಜನರಲ್ ಸೊಲ್ಯೂಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಡಿ ಎಕ್ಸ್ ಪ್ಲಸ್ ಮೈನಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಡಿ ವೈ ಈಕ್ವಲ್ ಟು 0 ಈಸ್ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಹೇಗೆ ಮಾಡ್ಕೊತೀವಿ ಅಂತೇಳಿ, ಗಿವನ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಡಿ ವೈ ಈಕ್ವಲ್ ಟು 0 ಹೌದಾ. ಡಿ ಎಕ್ಸಲ್ಲಿ ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿದೆ. ಡಿ ಎಕ್ಸ್ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಆಗಬೇಕು. ಕಾಸ್ ವೈ ಇದೆ ತಾನೆ, ಡಿವೈಡಿಂಗ್ ಬೈ ಕಾಸ್ ವೈ. ಡಿ ವೈ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ವೈ ಅಷ್ಟೇ ಆಗಬೇಕು, ಅದಕ್ಕೆ ಡಿವೈಡಿಂಗ್ ಬೈ ಇ ಪವರ್ ಎಕ್ಸ್. ಹಾಗೆ ಇಲ್ಲೇನು ಬರ್ಬೋದು, ಇ ಪವರ್ ಎಕ್ಸ್ ಕಾಸ್ ವೈ ಕ್ಯಾನ್ಸಲ್ ಆಗಿ ಇ ಪವರ್ ಎಕ್ಸು ಮತ್ತು ಕಾಸ್ ವೈ ಕ್ಯಾನ್ಸಲ್ ಆಗಿ ಡಿ ಎಕ್ಸ್ ಬರುತ್ತೆ. ಮೈನಸ್ ಇ ಪವರ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೈನ್ ವೈ ಬೈ ಕಾಸ್ ವೈ ಡಿ ವೈ ಈಕ್ವಲ್ ಟು 0. ಇದು ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿದೆ. ದೇರ್ಫೋರ್ ಜನರಲ್ ಸೊಲ್ಯೂಷನ್ ಈಕ್ವಲ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ವೈ ಕಾಸ್ ವೈ ಡಿ ವೈ ಈಕ್ವಲ್ ಟು ಕಾನ್ಸ್ಟೆಂಟ್ ಹೌದಾ. ಸೈನ್ ವೈ ಬೈ ಕಾಸ್ ವೈ ಅಂದರೆ ಟ್ಯಾನ್ ವೈ ಬರಿಬೋದು. ಇದನ್ನೀಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ವೈ ಅಂದರೆ ಏನು ಬರಿಬೋದು, ಮೈನಸ್ ಲಾಗ್ ಕಾಸ್ ವೈ ಈಕ್ವಲ್ ಟು ಸಿ ಹೌದಾ. ಅಂದರೆ ಎಕ್ಸ್ ಪ್ಲಸ್ ಲಾಗ್ ಕಾಸ್ ವೈ ಇಸ್ ಈಕ್ವಲ್ ಟು ಸಿ ಬರುತ್ತೆ ಹೌದಾ. ಅದರಲ್ಲಿ ಇನ್ ಟರ್ಮ್ಸ್ ಆಫ್ ಇ ಇದೆ ಅಲ್ಲ, ಅದಕ್ಕೆ ಇದನ್ನು ಹೇಗೆ ಬರ್ಕೊತೀವಿ ಅಂದರೆ ಲಾಗ್ ಕಾಸ್ ವೈ ಇಸ್ ಈಕ್ವಲ್ ಟು ನೋಡಿ ಸಿ ಮೈನಸ್ ಎಕ್ಸ್ ಬರಿಬೋದಲ್ಲ. ಹಾಗಾದರೆ ಕಾಸ್ ವೈ ಇಸ್ ಈಕ್ವಲ್ ಇ ಪವರ್ ಸಿ ಮೈನಸ್ ವೈ ಬರುತ್ತೆ. ನಮಗೇನು ಗೊತ್ತಿರೋದು, ಲಾಗ್ ಆಫ್ ಎ ಬೇಸ್ ಬಿ ಈಕ್ವಲ್ ಟು ಸಿ ಇತ್ತು ಅಂದರೆ ಎ ಇಸ್ ಈಕ್ವಲ್ ಟು ಬಿ ಪವರ್ ಸಿ ಬರಿತಿದ್ವಲ್ಲ. ಅದಕ್ಕೆ ವೈ ಇಸ್ ಈಕ್ವಲ್ ಟು ಕಾಸ್ ವೈ ಇಸ್ ಈಕ್ವಲ್ ಟು ಇಲ್ಲೇನು ಇಲ್ಲ ಅಂದರೆ ಇ ಇರುತ್ತೆ, ಇ ಪವರ್ ಸಿ ಮೈನಸ್ ಎಕ್ಸ್. ಇ ಪವರ್ ಸಿ ಮೈನಸ್ ಎಕ್ಸ್ ಅಂದರೆ ಇ ಪವರ್ ಸಿ ಬೈ ಇ ಪವರ್ ಎಕ್ಸ್ ಬರಿಬೋದಾ. ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಅಂದರೆ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಇಸ್ ಈಕ್ವಲ್ ಇ ಪವರ್ ಸಿ ಅಂದರೆ ಕಾನ್ಸ್ಟೆಂಟ್ ಅಲ್ಲ, ಕಾನ್ಸ್ಟೆಂಟ್ನ ಕೆ ಬರಿತೀವಿ. ಅಂದರೆ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ ಹೌದಾ. ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 32. The solution of dy by dx plus y is equal to e power minus x, y of 0 equal to 0 is ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇದು ಈಸಿ ಇದೆ. ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲ. dy by dx plus y is equal to e power minus x, p is equal to 1, q is equal to e power minus x ಇದೆ. therefore integrating factor is equal to e power integration of p dx e power integration of 1 dx that is equal to e power x. Therefore general solution of differential equation is y into integrating factor is equal to integration of q into integrating factor dx plus c. That implies y into e power x is equal to integration of q value e power minus x into e power x dx plus c. ಯಾವ ಫಾರ್ಮ್ಯಾಟಲ್ಲಿದೆ, ಎ ಪವರ್ ಎಮ್ ಇಂಟು ಎ ಪವರ್ ಎನ್ ವ್ಯಾಲ್ಯೂ ಎ ಪವರ್ ಎಮ್ ಪ್ಲಸ್ ಎನ್. ದಟ್ ಇಂಪ್ಲೈಸ್ ವೈ ಇಂಟು ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ ಇದು ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಬರುತ್ತಲ್ಲ. ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 0, ಇ ಪವರ್ 0 ಡಿ ಎಕ್ಸ್ ಪ್ಲಸ್ ಇ ಪವರ್ 0 ಅಂದರೆ 1 ಇಂದ ಇಂಟಿಗ್ರೇಷನು ಎಕ್ಸ್ ಬರ್ತದೆ ಅಂದರೆ ಎಕ್ಸ್ ಪ್ಲಸ್ ಸಿ ಬಂತು ಹೌದಾ. ಅದರಲ್ಲಿ ಇನ್ನೊಂದು ಗಿವನ್ ಕಂಡೀಷನ್ ಏನು, ವೈ ಆಫ್ 0 ಇಸ್ ಈಕ್ವಲ್ ಟು 1 ಅಂದರೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ವೈ ಇಸ್ ಈಕ್ವಲ್ ಟು 1 ಅಲ್ಲ. ಅಂದರೆ 1 ಇಂಟು ಇ ಪವರ್ 0 ಇಸ್ ಈಕ್ವಲ್ ಟು 0 ಪ್ಲಸ್ ಸಿ. ದಟ್ ಇಂಪ್ಲೈಸ್ ಸಿ ಇಸ್ ಈಕ್ವಲ್ ಟು 1 ಬಂತು. therefore particular solution is y into e power x that is equal to x plus 1 ಬರುತ್ತದೆ. y into e power x is equal to x plus 1 ಬರುತ್ತಲ್ಲ ನೋಡಿ, ಇದು ಬರುತ್ತೆ
ಫೋರ್ತ್ ಒನ್ನು ಯಾಕಂದರೆ ಇ ಪವರ್ ಎಕ್ಸ್ನ ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ ಇ ಪವರ್ ಎಕ್ಸ್, ಅದನ್ನೇ ನ್ಯೂಮರೇಟ್ರಲ್ಲಿ ಬರ್ಕೊಂಡ್ವಿ ಅಂದರೆ ಎಕ್ಸ್ ಪ್ಲಸ್ 1 ಇಂಟು ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಹೌದಾ? ಆಯ್ತಲ್ಲ? ಅಂದರೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಷ್ಟೇ ಇದು. ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 33. The solution of the differential equation dy by dx is equal to 1 plus y square by 1 plus x square is. ಹೌದಾ? ನೋಡಿ ಇದು ಈಸಿ ಇದೆ. ಇದು ವೇರಿಯಬಲ್ ಸಪ್ರಬಲ್ ಫಾರ್ಮ್. ನೋಡಿ y ಬೇರೆ ಇದೆ, x ಬೇರೆ ಇದೆ. ಹಾಗಾದರೆ dx ಈ ಕಡೆ ತೊಗೊತೀನಿ, 1 plus y square ಈ ಕಡೆ ತೊಗೊತೀನಿ. ಹಾಗಾದರೆ dy by 1 plus y square is equal to dx by 1 plus x square. ಹೌದಾ? Therefore, general solution of differential equation is integration of dy by 1 plus y square is equal to integration of dx by 1 plus x square plus constant. ಇದು ಇಂಟಿಗ್ರೇಷನ್ ಏನು ಬರೀಬೋದು? tan inverse y is equal to tan inverse x plus c ಬರುತ್ತದ. ನೋಡಿ ಫಾರ್ಮ್ಯಾಟಲ್ಲಿ ಇಲ್ಲ ಅಲ್ಲಿ. ನೋಡಿ ಇದನ್ನು ಹೇಗೆ ಮಾಡ್ಕೊಳ್ಳಿ ಅಂದರೆ ಇದನ್ನ ಈ ಕಡೆ ತೊಗೊಳ್ಳಿ, ಕಾನ್ಸ್ಟೆಂಟ್ನ ಈ ಕಡೆ ತೊಗೊಳ್ಳಿ. ಮೈನಸ್ ಸಿ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬರೀಬೋದಾ? ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಅಂತ ಹೇಳಿದ್ರೆ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ವೈ. ಟ್ಯಾನ್ ಇನ್ವರ್ಸ್ ಈ ಕಡೆ ತೊಗೊತೀನಿ. ಟ್ಯಾನ್ ಆಫ್ ಮೈನಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ವೈ. ಟ್ಯಾನ್ ಆಫ್ ಮೈನಸ್ ಸಿ ಅಂದರೆ ಒಂದು ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ನ ಕೆ ತೊಗೊಂಡೆ ಅಂದ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1 ಪ್ಲಸ್ ಎಕ್ಸ್ ವೈ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1 ಪ್ಲಸ್ ಎಕ್ಸ್ ವೈ. ಅಥವಾ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೋಬೋದು. ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಕೆ ಇಂಟು 1 ಪ್ಲಸ್ ಎಕ್ಸ್ ವೈ ಅಲ್ಲ. ಈ ಮೈನಸ್ ಕೆನೂ ಒಂದು ಕಾನ್ಸ್ಟೆಂಟ್ ಅಲ್ಲ, ಆ ಕಾನ್ಸ್ಟೆಂಟ್ನ ಸಿ ಅಂತ ಬರ್ಕೊಂಡೆ ಅಂದರೆ ಸೆಕೆಂಡ್ ಬರುತ್ತೆ. ಹೌದಾ? ಅಂದರೆ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1 ಪ್ಲಸ್ ಎಕ್ಸ್ ವೈ. ನೋಡಿ ಇಲ್ಲಿ ಮತ್ತು ಮೈನಸ್ಸೇ ಬರಬೇಕು ಅಂತೇನಿಲ್ಲ. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಪ್ಲಸ್ ಆದರೂ ಇರ್ಬೋದು, ಮೈನಸ್ ಆದರೂ ಇರ್ಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 34. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ಅಂತದೆ. ಹೌದಾ? ಈಸಿದೆ. dy by dx plus y is equal to 1 plus y by x. ಹೌದಾ? ನೋಡಿ ಲೀನಿಯರ್ ಇನ್ ವೈ ಚೇಂಜ್ ಮಾಡಬೇಕಿದು. ನೋಡಿ ಎರಡೆರಡು ಕಡೆ ವೈ ಇದೆ, ಒಂದೇ ಕಡೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಸ್ಪ್ಲಿಟ್ ಮಾಡಿದ್ವಿ ಅಂದರೆ 1 ಬೈ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಬರೀಬೋದ. ವೈ ಬೈ ಎಕ್ಸ್ನ ಎಲ್ ಎಚ್ ಎಸ್ಸಿಗೆ ತೊಗೊತೀವಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್. ವೈ ಕಾಮನ್ ಫ್ಯಾಕ್ಟರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 ಮೈನಸ್ 1 ಬೈ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 1 ಬೈ ಎಕ್ಸ್. ಹೌದಾ? therefore P is equal to 1 minus 1 by x, Q is equal to 1 by x. Integrating factor is equal to e power integration of P dx. ಹೌದಾ? ನೋಡಿ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಬರ್ತದೆ, ಮೈನಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದರೆ ಲಾಗ್ ಎಕ್ಸ್. ಇದನ್ನೇ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಹೇಗೆ ಬರೀಬೋದು? ಇ ಪವರ್ ಎಕ್ಸ್ ಬೈ ಇ ಪವರ್ ಲಾಗ್ ಎಕ್ಸ್ ಬರೀಬೋದು. ಇ ಪವರ್ ಎಕ್ಸ್ ಬೈ ಇ ಪವರ್ ಲಾಗ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬಂದುಬಿಡುತ್ತೆ. ಹೌದಾ? ಅಂದರೆ ಇ ಪವರ್ ಎಕ್ಸ್ ಬೈ ಎಕ್ಸ್ ಬರುತ್ತೆ ಸೆಕೆಂಡ್ ಬಂದು. ಹೌದಾ? ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 35. y is equal to a into e power mx plus b into e power minus mx satisfies which of the following differential equation ಅಂತ ಹೇಳಿದೆ. ಹೌದಾ? ನೋಡಿ ಡೈರೆಕ್ಟ್ ಒಂದು ಫಾರ್ಮುಲಾ ಹೇಳಿದ್ವಿ, ಐಡಿಯಾ ಯೂಸ್ ಮಾಡಿ. ಎಮ್ ಇರೋ ಜಾಗದಲ್ಲಿ ಎಮ್ ಇದೆ, ಅದೇ ಎನ್ ಇರೋ ಜಾಗದಲ್ಲಿ ಮೈನಸ್ ಎಮ್ ಇದೆ. ಹೌದಾ? ನಮಗೆ ಗೊತ್ತಿರೋದು ಇದಕ್ಕೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಇಂಟು ಎನ್ ವೈ ಈಕ್ವಲ್ ಟು 0. ಇದು ಬರೀತಿದ್ವಲ್ಲ. ನೋಡಿ ಎಮ್ ಇರೋ ಪ್ಲೇಸಲ್ಲಿ ಎಮ್ ಇದೆ, ಎನ್ ಇರೋ ಪ್ಲೇಸಲ್ಲಿ ಮೈನಸ್ ಎಮ್ ಇದೆ. ಅಂದರೆ ರಿಪ್ಲೇಸ್ ಎನ್ ಬೈ ಮೈನಸ್ ಎಮ್ ಮಾಡಿಕೊಂಡೆ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಮ್ ಮೈನಸ್ ಎಮ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಇಂಟು ಮೈನಸ್ ಎಮ್ ಇಂಟು ವೈ ಈಕ್ವಲ್ ಟು 0. ಇದಂತೂ 0 ಆಗ್ಬಿಡ್ತಲ್ಲ. ಹಾಗಾದ್ರೆ ಏನು ಬರ್ತದೆ?
ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ವ್ಯಾಲ್ಯೂ ಮೈನಸ್ ಎಮ್ ಇಂಟು ಎಮ್ ಸ್ಕ್ವೇರ್ ವೈ ಈಕ್ವಲ್ ಟು ಝೀರೋ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ವೈ ಈಕ್ವಲ್ ಟು ಝೀರೋ. ಥರ್ಡ್ ಒನ್ ಬರೋದು ಹೌದಾ. ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕಿದು. ನೆಕ್ಸ್ಟ್ ಪ್ರಾಬ್ಲಮ್ 36. The solution of the differential equation cos x into sin y dx plus sin x into cos y dy equal to 0 is. ಹೌದಾ. ನೋಡಿ ಇದು ವೇರಿಯಬಲ್ ಸಪರಬಲ್ ಫಾರ್ಮ್. cos x into sin y dx plus sin x into cos y dy equal to 0. dx ಇದೆ ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು, ಅದರಲ್ಲಿ ಫಂಕ್ಷನ್ ಆಫ್ ವೈ ಇದೆ, therefore ಡಿವೈಡ್ ಬೈ sin y. dy ಅಂದರೆ ಫಂಕ್ಷನ್ ಆಫ್ y ಇರಬೇಕು, ಇಲ್ಲಿ ಫಂಕ್ಷನ್ ಆಫ್ x ಇದೆ, therefore ಡಿವೈಡಿಂಗ್ ಬೈ sin x. that implies sin y get cancelled, cos x by sin x dx plus sin x cancel, cos y by sin y dy equal to 0. cos x by sin x ಅಂದರೆ cot x dx plus cot y dy equal to 0. ವೇರಿಯಬಲ್ ಸಪರಬಲ್ ಫಾರ್ಮ್ ಆಯಿತು. therefore ಜನರಲ್ ಸೊಲ್ಯೂಷನ್ ಈಸ್ ಇಂಟಿಗ್ರೇಷನ್ ಆಫ್ cot x dx plus ಇಂಟಿಗ್ರೇಷನ್ ಆಫ್ cot y dy ಈಕ್ವಲ್ ಟು ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ cot x ಅಂದರೆ ಏನು ಬರಿಬೋದು, log sin x ಅಲ್ಲ ಪ್ಲಸ್ log sin y is equal to constant. log m plus log n ಅಂದರೆ log m into n ಅಂದರೆ sin x into sin y is equal to ಕಾನ್ಸ್ಟೆಂಟ್ನ log c ಬರಿತೀವಿ. ಅಂದರೆ ಆನ್ಸರು sin x into sin y is equal to constant. sin x into sin y is equal to constant ಅಂದರೆ ಸೆಕೆಂಡ್ ಒಂದು ಬರೋದು ಸರ್. ಹೌದಾ, ಈಸಿದೆ ಅದನ್ನು. ನೆಕ್ಸ್ಟ್ ಪ್ರಾಬ್ಲಮ್ 37. The solution of x into dy by dx plus y is equal to e power x is ಅಂತ ಹೇಳಿದ್ದಾರೆ. ಹೌದಾ, ಇದರದ್ದು ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಇದು ಯಾವ ಫಾರ್ಮ್ಯಾಟಲ್ಲಿದೆ ನಮಗೆ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲ. ಹೌದಾ, ಅದನ್ನ ಹೇಗೆ ಬರ್ಕೊತೀವಿ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಡಿವೈಡಿಂಗ್ ಬೈ ಎಕ್ಸ್ ಮಾಡಿದ್ವಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 by x into y is equal to e power x by x. That implies p equal to 1 by x, q equal to e power x by x. Therefore integrating factor is equal to e power integration of p dx, e power integration of 1 by x dx, e power log x ಬರುತ್ತೆ. e power log x ಅಂದರೆ x. Therefore general solution y into integrating factor is equal to integration of q into integrating factor dx plus c. y into integrating factor and the x is equal to e power x by x into x dx plus c. x cancel ಆಯಿತು. x y is equal to integration of e power x and the e power x plus c ಬರ್ತದೆ. x y is equal to e power x plus c ಬರಿಬೋದಲ್ಲ. ನೋಡಿ ಇಲ್ಲಿ ಇದು ಬರುತ್ತೆ, ಎಕ್ಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರ್ತಿದೆ. ಹೌದಾ, ಅದನ್ನು ಡಿವೈಡಿಂಗ್ ಬೈ ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬೈ ಎಕ್ಸ್ ಅಂದರೆ ಫಸ್ಟ್ ಒಂದು ಬರುತ್ತೆ ಅಷ್ಟೆ. ಹೌದಾ, ನೋಡಿ ಅಂದರೆ ಲೀನಿಯರ್ ಇನ್ ವೈ ಅಂತ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಇಂಪಾರ್ಟೆಂಟ್ ನಮ್ಗೆ ಏನು ಗೊತ್ತಾಗಬೇಕು ಅಂದರೆ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಫಾರ್ಮೆಟಲ್ಲಿದೆ ಅಂತೇಳಿ ಐಡೆಂಟಿಫೈ ಮಾಡೋದನ್ನು ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಾ, ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 38. The differential equation of the family of curves x square plus y square minus 2ay equal to 0 where a is any arbitrary constant is ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2ay ಈಕ್ವಲ್ ಟು 0. ಹೌದಾ, ಇದೊಂದು ಡಿಫರೆನ್ಷಿಯಲ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ. ನೋಡಿ ಈಸಿಯಾಗಿ ಮಾಡ್ಕೋಬೋದು.
ನೋಡಿ ಈಸಿ ಆಗಬೇಕು ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೊಂಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇದ್ದೀನಿ. ಅವಾಗಿದು 2x ಇಂಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ 2y ಮೈನಸ್ 2a ಈಕ್ವಲ್ ಟು 0, ಅಥವಾ 2x ಇಂಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ 2y ಇಸ್ ಈಕ್ವಲ್ ಟು 2a ಬಂತು. ದೇರ್ಫೋರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಈಸ್, ನೋಡಿ ಇವೆರಡು ಯೂಸ್ ಮಾಡಬೇಕಲ್ಲ, ಅಂದರೆ ಇನ್ಸ್ಟೆಡ್ ಆಫ್ 2a ಇದನ್ನು ಬರ್ಕೋಬೇಕು. ಹಾಗಾದ್ರೆ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಆಫ್ 2x ಇಂಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ 2y ಇಂಟು ವೈ ಈಕ್ವಲ್ ಟು 0. ಹೌದಾ? ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ವೈ ಇಂಟು ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ 2y ಇಂಟು ವೈ ಅಂದರೆ 2y ಸ್ಕ್ವೇರ್ ಈಕ್ವಲ್ ಟು 0. ನೋಡಿ ಈ ಟರ್ಮ್ ಈ ಕಡೆ ತೊಗೊತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್ ಅಂದರೆ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2xy ಇಂಟು ಡಿ ಎಕ್ಸ್ ಬೈ ಡಿ ವೈ. ಅಲ್ವಾ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2xy ಬೈ, ಇದು ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2xy ಬರುತ್ತೆ ಅಷ್ಟೇ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2xy ಫಸ್ಟ್ ಟರ್ಮ್ ಬರುತ್ತಲ್ಲ. ನೋಡಿ ಇದು ಸೇಮ್, ಇದೇ ಪ್ರಾಬ್ಲಮ್ನ ಯಾವ ಥರ ಕೇಳ್ಬೋದು ಅಂದರೆ, ಫೈಂಡ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಫ್ಯಾಮಿಲಿ ಆಫ್ ಅ ಸರ್ಕಲ್, ಸೆಂಟರ್ ಲೈ ಆನ್ ದ y axis and passes through origin. Center lie on the y axis and passes through origin ಅಂತ ಹೇಳ್ಬೋದು. ಆಯ್ತಲ್ಲ? ಅಂದರೆ ಈ ಥರ ಇತ್ತು ಅಂದರೆ ಸೆಂಟರ್ ಲೈ ಆನ್ ದ y axis ಅಂದರೆ 0, k ಬರುತ್ತೆ. ರೇಡಿಯಸ್ ಅವಾಗ k ಆಗಿಬಿಡುತ್ತೆ. ನೋಡಿ ಈಕ್ವೇಷನ್ ಹೇಗೆ ಬರೀಬೋದು ನಾವು? ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್, ರೇಡಿಯಸ್ಸು ಕೆ ತಾನೆ, ಕೆ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಮೈನಸ್ 2ky ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್. ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2ky ಈಕ್ವಲ್ ಟು 0. ಹೌದಾ? ಸ್ವಲ್ಪ ಸೇಮ್ ಇದೆ. ಕೆ ಇರೋ ಪ್ಲೇಸಲ್ಲಿ ಎ ಕೊಟ್ಟಿದ್ದಾರೆ ಸರ್. ಹೌದಾ? ಯಾಕಂದರೆ ಎರಡು ಪ್ರಾಬ್ಲಮ್ ಸೇಮ್ ಐಡಿಯಾ. ಯಾಕೆ ಫೈಂಡ್ ದ ಈಕ್ವೇಷನ್ ಅಥವಾ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಅ ಫ್ಯಾಮಿಲಿ ಆಫ್ ಸರ್ಕಲ್ ಟಚಸ್ ದ ಎಕ್ಸ್ ಆಕ್ಸಿಸ್ ಅಟ್ ಆರಿಜಿನ್ ಅಂತ ಯಾವ್ದಾದ್ರು ಹೇಳ್ಬೋದು, ಅಥವಾ ಸೆಂಟರ್ ಲೈ ಆನ್ ದ ವೈ ಆಕ್ಸಿಸ್ ಆ್ಯಂಡ್ ಪಾಸಸ್ ಟು ದ ಆರಿಜಿನ್ ಅಂತಲೇ ಹೇಳ್ಬೋದು. ಹೌದಾ? ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್. The curve which the slope of the tangent at any point is equal to the ratio of the abscissa to the ordinate to the point is ಅಂತ ಹೇಳಿದ್ದಾರೆ. ಹೌದಾ? ಅದು ನೋಡಿ ಪಾಯಿಂಟ್ನ ಎಕ್ಸ್ ಕಮ ವೈ ಅಂತ ತೊಗೊತೀನಿ. ಲೆಟ್ ಪಾಯಿಂಟ್ ಪಿ ಬಿ ಎಕ್ಸ್ ಕಮ ವೈ ಅಂತ ಹೇಳ್ತೀನಿ. ಇಲ್ಲಿ ಏನು ಕೊಟ್ಟಿರೋದು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್, ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ಏನು ಗೊತ್ತಿರೋದು? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ದ ಆಪ್ಸಿಸಸ್ ಟು ದ ಆರ್ಡಿನೇಟ್. ಆಪ್ಸಿಸಸ್ ಅಂದರೆ ಎಕ್ಸು, ಆಪ್ಸಿಸ್ ಅಂದರೆ ಎಕ್ಸ್, ಆರ್ಡಿನೇಟ್ ಅಂದರೆ ವೈ. ಹೌದಾ? ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಗಾದ್ರೆ ಈ ಐಡಿಯಾ ಯೂಸ್ ಮಾಡ್ಕೊಂಡು ಆ ಕರ್ವ್ ಏನಾಗುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಹೌದಾ? ಈಸಿ ಇದೆ. ಡಿ ಎಕ್ಸ್ ಈ ಕಡೆ ತೊಗೊತೀನಿ, ವೈನ ಈ ಕಡೆ ತೊಗೊತೀನಿ. ಹಾಗಾದ್ರೆ ವೈ ಡಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ ವೇರಿಯಬಲ್ ಸಪ್ರವಲ್ ಫಾರ್ಮಲ್ ಇದೆ. ದೇರ್ಫೋರ್ ಜನರಲ್ ಸೊಲ್ಯೂಷನ್ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ ವೈ ಡಿ ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ ವೈ ಡಿ ವೈ ಅಂದರೆ ವೈ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ನೋಡಿ ಇದನ್ನು ಈ ಕಡೆ ತೊಗೊಂಬಿಟ್ಟೆ ಅಂದರೆ, ಅಥವಾ ಇದನ್ನ ಈ ಕಡೆ ತೊಗೊಂಡೆ ಅಂದರೆ ವೈ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಕ್ವಲ್ ಟು ಕಾನ್ಸ್ಟೆಂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಬರುತ್ತೆ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕು ಅಂದರೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 1, ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಅಥವಾ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇವೆಲ್ಲ ಏನಾಗಿರುತ್ತೆ ಅಂದರೆ
ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಹೌದಾ. ನೋಡಿ ಇನ್ನೊಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾನು ಬರುತ್ತೆ. ಎಕ್ಸ್ ವೈ ಇಸ್ ಈಕ್ವಲ್ ಟು 1 ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾನೆ ಗೊತ್ತಿರಬೇಕಲ್ಲಿ. ಹಾಗೆ ನೋಡಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಬರ್ತದೆ ಅಷ್ಟೇ, ಇಲ್ಲಿ ಈಸಿ ಇದೆ. ರೆಗ್ಯುಲರ್ ಹೈಪರ್ಬೋಲಾ ಈಕ್ವೇಷನ್ ಯಾವ ಥರ ಬರಿತಾ ಇದ್ವಿ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಈ ಮೈನಸ್ ಇರೋದು ಪ್ಲಸ್ ಆಯಿತು ಅಂದರೆ ಎಲಿಪ್ಸ್ ಆಗ್ಬಿಡುತ್ತೆ ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ dy by dx plus dy by dx plus 2xy by 1 plus x square is equal to 1 by 1 plus x square whole square. p ಮತ್ತು q ಬರ್ಕೋಬೇಕಷ್ಟೆ, ಯಾಕಂದರೆ ಲೀನಿಯರ್ ಇನ್ y ಅಲ್ಲ. ಲೀನಿಯರ್ ಇನ್ y ಅಂದರೆ p is equal to 2x by 1 plus x square, q is equal to 1 by 1 plus x square whole square. Therefore, integrating factor is equal to e power integration of p dx, e power integration of 2x by 1 plus x square dx. ನೋಡಿ ಇದು ಡಿಫ್ರೆನ್ಷನ್, ಡಿನಾಮಿನೇಟರ್ ಡಿಫ್ರೆನ್ಷನ್ ನ್ಯೂಮರೇಟರ್ ಇದೆ ಅಲ್ಲ, ಹಾಗಾದ್ರೆ ಇಂಟಿಗ್ರೇಷನ್ ಡೈರೆಕ್ಟ್ ಏನು ಬರಿಬೋದು, e power log of 1 plus x square. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ 1 plus x square. ಯಾಕಂದರೆ ಈ ಲಾಗ್ ಬೇಸ್ ಈ ಸೇಮ್ ಇತ್ತು ಅಂದರೆ ಇಲ್ಲಿ ಏನಿರುತ್ತೆ ಅದು ಬರಿತೀವಲ್ಲ. ನಾವು ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c, y ಇಂಟು 1 ಪ್ಲಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಅಂದರೆ 1 by 1 ಪ್ಲಸ್ x ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು 1 plus x square dx plus c. ನೋಡಿ ಇದೊಂದು ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ಆಫ್ 1 by 1 plus x square ಅಂದರೆ ಏನು ಬರಿಬೋದು, ಟ್ಯಾನ್ ಇನ್ವರ್ಸ್ x ಪ್ಲಸ್ c ಬರ್ತದೆ. ಅಂದರೆ y ಇಂಟು 1 plus x square ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ x ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ ಹೌದಾ. ಅಂದರೆ ಆನ್ಸರು ಫಸ್ಟ್ ಒನ್ ಬರ್ತಲ್ಲ. ಹೌದಾ, ಈಸಿದು. ನೆಕ್ಸ್ಟ್ ಪ್ರಾಬ್ಲಮ್ 41. The solution of dy by dx is equal to e power 2x minus y plus x cube into e power minus y is. ಹೌದಾ, ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿ ಬರುತ್ತೆ, ಕೇರ್ಫುಲ್ಲಾಗಿ ಬರ್ಕೋಬೇಕಷ್ಟೆ, ಈಸಿ ಇದೆ ನೋಡಿ. dy by dx is equal to ಇದನ್ನು e power 2x by e power y ಬರಿಬೋದು, ಪ್ಲಸ್ x cube by e power y ಹೌದಾ. ಈ ನೋಡಿ dy by dx is equal to e power 2x plus x cube by e power y ಹೌದಾ. ನೋಡಿ e power y ಈ ಕಡೆ ಬರ್ಕೋತೀನಿ, dxನ ಈ ಕಡೆ ಬರ್ಕೋತೀನಿ. ಹಾಗಾದರೆ e power y into dy is equal to e power 2x plus x cube into dx ಹೌದಾ. ನೋಡಿ ವೇರಿಯಬಲ್ ಸಪರಬಲ್ ಫಾರ್ಮ್ ಆಯಿತು. ದೇರ್ಫೋರ್ ಜನರಲ್ ಸೊಲ್ಯೂಷನ್ ಈಸ್ ಇಂಟಿಗ್ರೇಷನ್ ಆಫ್ e power y into dy is equal to ಇಂಟಿಗ್ರೇಷನ್ ಆಫ್ e power 2x plus x cube dx. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೋಬೇಕು. e power y ಇದು ಇಂಟಿಗ್ರೇಷನ್, e power y, e power 2x ಇಂಟಿಗ್ರೇಷನ್ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮು, x ಕೋಎಫಿಷಿಯಂಟ್ 2 ಇದೆ. ದೇರ್ಫೋರ್ ರೆಸಿಪ್ರೋಕಲ್ ಮಾಡಬೇಕಲ್ಲ, 2 reciprocal 1 by 2 into e power 2x plus x cube in integration x power 4 by 4 plus constant ಹೌದಾ. ಈ ಫಾರ್ಮ್ಯಾಟಿಗೆ ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ. ಅಂದರೆ ಡಿನಾಮಿನೇಟ್ರಲ್ಲಿ 4 ಇದೆ, ಮಲ್ಟಿಪ್ಲೈ ಬೈ 4 ಮಾಡ್ಕೊತೀವಿ. 4 ಇಂಟು e power y is equal to 2 1s are 2 2s are, ಅಂದರೆ 2 ಇಂಟು e power 2x plus 4 4 ಕ್ಯಾನ್ಸಲ್, x power 4 ಪ್ಲಸ್ 4c ಅಂದರೆ ಒಂದು ಕಾನ್ಸ್ಟೆಂಟ್ ಅಲ್ಲ, ಕಾನ್ಸ್ಟೆಂಟ್ನ k ಅಂತ ಬರೀತೀನಿ. 4 ಇಂಟು e power y is equal to 2 ಇಂಟು e power 2x ಪ್ಲಸ್ x power 4 ಪ್ಲಸ್ ಕಾನ್ಸ್ಟೆಂಟ್, ಅಂದರೆ ಥರ್ಡ್ ಒಂದು ಬರುತ್ತಲ್ಲ ಹೌದಾ. ಇದಿದೆ ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್
ನೋಡಿ ಪ್ರಾಬ್ಲಮ್ ನಂಬರ್ 42. The solution of the differential equation y dx plus x square y dy is equal to 0. ಹೌದಾ? ನೋಡಿ ಇದನ್ನು dy by dx ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ಕೊತೀವಿ ಅಷ್ಟೇ. ಅವಾಗ ಏನು ಬರ್ಬೋದು, x plus x square y into dy is equal to minus y dx. dx ಈ ಕಡೆ ಇದನ್ನು ಈ ಕಡೆ ತೊಗೊಂಡೆ ಅಂದರೆ dy by dx is equal to minus y by x plus x square y. ಇಷ್ಟಲ್ಲ ನೋಡಿ, ಇದಂತೂ ವೇರಿಯೇಬಲ್ ಸಪ್ರಬಲ್ ಫಾರ್ಮಲ್ಲಿ ಇಲ್ಲ ಇಲ್ಲಿ, ಯಾಕಂದರೆ ಎಕ್ಸ್ ಮತ್ತು ವೈನ ಸಪ್ರೇಟ್ ಮಾಡ್ಲಿಕ್ಕೆ ಬರೋಲ್ಲ. ನೋಡಿ ಇದ್ರ ಡಿಗ್ರಿ 1, ಇದು ಡಿಗ್ರಿ 4 ಇದೆ, ಅದಕ್ಕೆ ಹೋಮೋಜಿನಿಯಸ್ಸು ಆಗಲ್ಲ ಇದು. ಹೌದಾ? ನೋಡಿ ರೆಸಿಪ್ರೋಕಲ್ ಮಾಡಿಕೊಂಡು ಲೀನಿಯರ್ ಇನ್ ವೈ ಲೀನಿಯರ್ ಇನ್ ಎಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಅದು ಬರೋಲ್ಲ. ಯಾಕಂದರೆ ಇಲ್ಲಿ ಎಕ್ಸ್ ಬೈ ವೈ ಬರ್ತದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಆಗಿಬಿಡುತ್ತೆ. ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಸಿಂಪ್ಲಿಫೈ ಆಗಲ್ಲ ಇದು. ಅದು ನೋಡಿ, ಇದು ಯಾವುದೋ ಫಾರ್ಮೆಟಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಆನ್ಸರ್ ಟು ಕ್ವಶನ್ ಹೋದರೆ ಈಸಿ ಆಗಿಬಿಡುತ್ತೆ. ಈಗ ನೋಡಿ ಆನ್ಸರ್ ಟು ಕ್ವಶನ್ ಯಾವ ಥರ ಮಾಡ್ಕೊತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗೋದು. ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ನೋಡಿ, ಇದು ಬರುತ್ತಾ ಅಂತೇಳಿ dy by dx is equal to ಡೈರೆಕ್ಟ್ ಆಪ್ಷನ್ ಏನು ಹೇಳಿದ್ವಿ ಅಂದರೆ ಮೈನಸ್ ಡೋ ಎಕ್ಸ್ ಬೈ ಡೋ ವೈ ಅಂತ ಹೇಳಿದ್ವಿ. ಹೌದಾ? ಅಂದರೆ ಡೋ ಎಕ್ಸ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್. ಅಂದರೆ ಇದರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ನೋಡಿ 1 by x y ಇದು ಡಿಫ್ರೆನ್ಷಿಯೇಷನ್. ನೋಡಿ 1 by y ಕಾನ್ಸ್ಟೆಂಟ್, ಹೌದಾ? ಮೈನಸ್ ಆಗೇ ಬರ್ಕೊಂಡಿದ್ದೀನಿ. 1 by y ಕಾನ್ಸ್ಟೆಂಟ್, 1 by x ಇಂದ ಡಿಫ್ರೆನ್ಷಿಯೇಷನ್ ಮೈನಸ್ 1 by x ಸ್ಕ್ವೇರ್. ಸೇಮ್ ಟೈಪು ವಿತ್ ರೆಸ್ಪೆಕ್ಟ್ ಟು y ಮಾಡ್ಕೊತೀನಿ ಅಂದರೆ ಮೈನಸ್ 1 by x ಕಾನ್ಸ್ಟೆಂಟು ಮೈನಸ್ 1 by y ಸ್ಕ್ವೇರ್. ಇಷ್ಟು ಮಾಡ್ತಾನೆ ನೋಡಿ, ಈ ಫಾರ್ಮೇಟಲ್ಲಿ ಅಂತ ಇದು ಬರೋಲ್ಲ, ಇದು ಈ ಫಸ್ಟ್ ಅಂತೂ ಅಲ್ಲ. ಸೆಕೆಂಡ್ ಒಂದು ನೋಡಿ, log y ಮೈನಸ್ ಸಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದು. ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ dy by dx ಇಸ್ ಈಕ್ವಲ್, ಹೌದಾ? ಅಥವಾ ಮೈನಸ್ ಸಿ ಎಕ್ಸ್ ಬದಲಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಇದೆಲ್ಲ, ಇದು ಈಗ ಬರೀಬೋದಲ್ಲ. log y by x ಇಸ್ ಈಕ್ವಲ್ ಟು ಸಿ, ಹೌದಾ? ಯಾಕಂದರೆ ಕಾನ್ಸ್ಟೆಂಟ್ ಆರ್ ಎಚ್ ಎಸ್ ಅಲ್ಲಿ ಇತ್ತು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸಿ ಎಲಿಮಿನೇಟ್ ಆಗಿಬಿಡುತ್ತೆ, ಈಸಿ ಆಗುತ್ತೆ. ಈ dy by dx ಇಸ್ ಈಕ್ವಲ್ ಟು ಏನು ಬರೀಬೋದು, ಮೈನಸ್ ಡೋ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್ ಅಂದರೆ log y ಇಂಟು 1 by x ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ 1 by x ಸ್ಕ್ವೇರ್. 1 by x ಇಂಟು log y ದ ಡಿಫ್ರೆನ್ಷಿಯೇಷನ್ 1 by y. ಇಷ್ಟು ಮಾಡ್ತಾನೆ ಅಂದರೆ ಇದು ಲಾಗ್ ವೈ ಅಲ್ಲಿ ಬರುತ್ತೆ ಆನ್ಸರು, ಇಲ್ಲೆಲ್ಲೂ ಲಾಗ್ ವೈ ಇಲ್ಲ. ದಫರ್ ಸೆಕೆಂಡ್ ಒನ್ನು ಅಲ್ಲ. ಥರ್ಡ್ ಒನ್ ನೋಡಿ, ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊತೀನಿ. ಥರ್ಡ್ ಒನ್ನು dy by dx ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್, ಅದಕ್ಕೆ ಮೈನಸ್ ಆಫ್ 1 by y ಕಾನ್ಸ್ಟೆಂಟ್, 1 by x ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ 1 by x ಸ್ಕ್ವಯರ್ ಪ್ಲಸ್ ಲಾಗ್ ವೈ ಡಿಫ್ರೆನ್ಷಿಯೇಷನ್ 0, ಯಾಕೆಂದರೆ ವೈನ ಕಾನ್ಸ್ಟೆಂಟ್ ಅಂದ್ಕೋಬೇಕು. ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಕಾನ್ಸ್ಟೆಂಟ್ ಅಲ್ಲ, 1 by x 1 by yದು ಡಿಫ್ರೆನ್ಷಿಯೇಷನ್ ಮೈನಸ್ 1 by y ಸ್ಕ್ವಯರ್ ಪ್ಲಸ್ ಲಾಗ್ ವೈದು ಡಿಫ್ರೆನ್ಷಿಯೇಷನ್ 1 by y. ಸಿಂಪ್ಲಿಫೈ ಮಾಡ್ಕೋಬೇಕು. ಮೈನಸ್ ಆಫ್ ಮೈನಸ್ 1 by x ಸ್ಕ್ವಯರ್ y ಇದೆ ಡಿವೈಡೆಡ್ ಬೈ ಇಲ್ಲೂ ನೋಡಿ ಎಕ್ಸ್ ವೈ ಸ್ಕ್ವೇರ್ನ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಇದೆ, ಅದಕ್ಕೆ ಮೈನಸ್ 1. ಇಲ್ಲಿ ಬರೀ ವೈ ಇದೆ ಅಂದರೆ ಪ್ಲಸ್ ಎಕ್ಸ್ ವೈ ಬರಿಬೇಕು. ಹೌದಾ? ಇಷ್ಟು ಆಗುತ್ತಲ್ಲ ನೋಡಿ. ಹಾಗಾದ್ರೆ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು, ಒಂದು ವೈ ಕ್ಯಾನ್ಸಲ್ ಆಯಿತು. ಹೌದಾ? ವೈನ ನ್ಯೂಮರೇಟ್ರಿಗೆ ತೊಗೊಂಡ್ವಿ ಅಂದರೆ ಮೈನಸ್ ಆಫ್ ನೋಡಿ ಮೈನಸ್ ಈ ವೈ ನ್ಯೂಮರೇಟ್ರಿಗೆ ಹೋಗುತ್ತೆ, ಇಲ್ಲಿ ಉಳ್ಕೊಂಡಿರೋ ಎಕ್ಸ್ ಡಿನಾಮಿನೇಟ್ರಿಗೆ ಬರುತ್ತಲ್ಲ, ಮೈನಸ್ 1 ಪ್ಲಸ್ ಎಕ್ಸ್ ವೈ. ಹಾಗಾದಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಬರ್ಕೊಂಡ್ವಿ ಅಂದರೆ 1 by ವೈ ಬೈ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ವೈ ಬರುತ್ತೆ. ಹೌದಾ? ನೋಡಿ ಇಷ್ಟು ಬರ್ತಾ ಇದೆ ನೋಡಿ. ಈ ಫಾರ್ಮೇಟಲ್ಲಿ ಏನು ಬರ್ತಾ ಇಲ್ಲ ಅಲ್ಲಿ, ಈಗ ಥರ್ಡ್ ಒನ್ನು ಬರೋಲ್ಲ. ನನ್ನ ಆನ್ಸರ್ ನೋಡಿ ಆ್ಯಕ್ಚುಲಿ ಫೋರ್ತ್ ಒಂದು ಬರುತ್ತೆ. ಫೋರ್ತ್ ಒಂದು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗುತ್ತೆ. ನಾನು ನೋಡಿ ಈಗ ಫೋರ್ತ್ ಒಂದು ಮಾಡ್ಕೊತೀನಿ ಜಸ್ಟು.
ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗಿ ಅಷ್ಟೇ. ಇದೊಂದು ಎಕ್ಸ್ಟ್ರಾ ಒಂದು ಮೈನಸ್ ಇದೆ ತಾನೆ, ಯಾಕೆ ಮೈನಸ್ನ ಕಾಮನ್ ತೊಗೊಂಡ್ಬಿಡ್ತೀವಿ, ಅವಾಗ ಇದು ಪ್ಲಸ್ ಆಗಿರ್ತದೆ, ಇಲ್ಲೊಂದು ಮೈನಸ್ ಬಂದ್ಬಿಟ್ಟು ಅಲ್ಲಿರೋದು ಬರುತ್ತೆ. ಹೌದಾ? ಅದೇ ನೋಡಿ, ಈ ಐಡಿಯಾ ಗೊತ್ತಿರಲಿ ನಮಗೆ. ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ವೇರಿಯಬಲ್ ಸಪರಬಲ್ ಫಾರ್ಮಲ್ಲೂ ಇಲ್ಲ, ಹೋಮೋಜಿನಿಯಸಲ್ಲೂ ಇಲ್ಲ, ಮತ್ತು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನಲ್ಲೂ ಇಲ್ಲ ಅಂದರೆ ಈ ಐಡಿಯಾ ಯೂಸ್ ಮಾಡ್ಕೊಂಬಿಡಿ. ಆನ್ಸರ್ ಟು ಕ್ವಶನ್ನು ಮತ್ತು ಆನ್ಸರ್ ಟು ಕ್ವಶನ್ ಹೋಗ್ಬೇಕಾದ್ರೆ ಡಿಫ್ರೆನ್ಸಿಯೇಷನಲ್ಲಿ ಒಂದು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ವಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ವಿ. ಮೈನಸ್ ಡೋ ಎಕ್ಸ್ ಬೈ ಡೋ ವೈ ಅಂತ ಹೇಳ್ತೀವಿ. ಅಂದರೆ ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್ ಅಂದರೆ ಡೋ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಡೋ ವೈ, ಅದು ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಫೋರ್ತ್ ಒಂದು ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 43. dy by dx is equal to, ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಟ್ಯಾನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ವೈ ಇದೆ ನೋಡಿ. ಈ ಫಾರ್ಮ್ಯಾಟು P1 ನಾವು ಕಲ್ತಿರಲ್ಲ ಇದು ನೋಡಿ. ಇದು ಡೈರೆಕ್ಟಾಗಿ ಹೋಮೋಜಿನಿಯಸ್ಸು ಅಲ್ಲ, ಇದು ವೇರಿಯಬಲ್ ಸಪ್ರಬಲ್ ಫಾರ್ಮು ಬರೋಲ್ಲ, ಲೀನಿಯರ್ ಇನ್ ಎಕ್ಸ್ ಲೀನಿಯರ್ ಇನ್ ವೈನೂ ಬರೋಲ್ಲ ಇದು. ಹೌದಾ? ಅದು ನೋಡಿ, ಈ ಫಾರ್ಮ್ಯಾಟಲ್ಲಿ ಏನಾದರೂ ಇತ್ತು ಅಂದರೆ dy by dx is equal to ಎಫ್ ಆಫ್ ಎಕ್ಸ್ ಪ್ಲಸ್ ವೈ, ಅಥವಾ ಇನ್ ಜನರಲ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇತ್ತು ಅಂದರೆ ಇಲ್ಲೇನಿರುತ್ತಲ್ಲ ಅದಕ್ಕೆ ಟಿ ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ? ನೋಡಿ, ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇದಕ್ಕೆ ಆ್ಯಕ್ಚುಲಿ ರೆಡ್ಯೂಸಬಲ್ ವೇರಿಯಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ಈ ಸಬ್ಸ್ಟಿಟ್ಯೂಷನ್ ತೊಗೊಂಡ ತಕ್ಷಣ ಅದು ವೇರಿಯಬಲ್ ಸಪರಬಲ್ ಫಾರ್ಮಿಗೆ ಚೇಂಜ್ ಆಗುತ್ತೆ. ಅದಾದಮೇಲೆ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ನೋಡಿ, ಈಗ ಇಲ್ಲಿ ಲೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟಿ ತೊಗೊತೀನಿ. ಹೌದಾ? ಹಾಗಾದ್ರೆ ಇದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ 1 ಪ್ಲಸ್ dy by dx is equal to dt by dx ಬರುತ್ತೆ. ಹೌದಾ? ದಟ್ ಇಂಪ್ಲೈಸ್ 1 ಪ್ಲಸ್ ನೋಡಿ dy by dx ಬದಲು ಏನು ಬರಿಬೋದು, ಎಕ್ಸ್ ಪ್ಲಸ್ ವೈ ಬದಲು ಟಿ ತೊಗೊತೀವಲ್ಲ, ಹಾಗಾದ್ರೆ ಏನಾಗಿರುತ್ತದೆ, ಟ್ಯಾನ್ ಸ್ಕ್ವೇರ್ ಟಿ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಹೌದಾ? 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟಿ ಅಂತ ಹೇಳಿದ್ರೆ ಏನು ಬರಿತೀವಿ ನಾವು, ಸೀಕ್ಯಾನ್ ಸ್ಕ್ವೇರ್ ಟಿ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಡಿ ಎಕ್ಸ್ ಈ ಕಡೆ, ಸೀಕ್ಯಾನ್ ಸ್ಕ್ವೇರ್ ಟಿ ಈ ಕಡೆ ತೊಗೊಂಡೆ ಅಂದರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಸೀಕ್ಯಾನ್ ಸ್ಕ್ವಯರ್ ಟಿ ಬಂತು. ಹಾಗಾದರೆ ಡಿ ಎಕ್ಸ್ ಇಸ್ ಈಕ್ವಲ್ 1 ಬೈ ಸೀಕ್ಯಾನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಟಿ ಡಿ ಟಿ ಬರುತ್ತಲ್ಲ. ನೋಡಿ, ಈಗಿದು ವೇರಿಯಬಲ್ ಸಪರಬಲ್ ಫಾರ್ಮಲ್ ಇದೆ. ಡಿ ಟಿ ಇದೆ ಫಂಕ್ಷನ್ ಆಫ್ ಟಿ, ಡಿ ಎಕ್ಸ್ ಇದೆ ಫಂಕ್ಷನ್ ಆಫ್ ಎಕ್ಸ್. ಹೌದಾ? therefore general solution of differential equation is integration of dx is equal to integration of cos square t dt. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಬರ್ಕೊಂಡ್ಬಿಡ್ತೀವಿ. ಕಾಸ್ ಸ್ಕ್ವೇರ್ ಟಿ ಇದು ಡೈರೆಕ್ಟ್ ಗೊತ್ತಿಲ್ಲ ಇಂಟಿಗ್ರೇಷನ್ನು. ಇದನ್ನು ಹೇಗೆ ಬರ್ಕೊತಿದ್ವಿ ಅಂದರೆ 1 ಪ್ಲಸ್ ಕಾಸ್ 2t ಬೈ 2 ಡಿ ಟಿ ಬರೀತಿದ್ವಿ. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್, ಇಲ್ಲಿ ಕೇರ್ಫುಲ್ಲಾಗಿ ಬರೀಬೇಕು ನೋಡಿ, 1/2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಬಿಡ್ತೀವಿ. ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ, ಅದೇ 1 ಇಂದ ಇಂಟಿಗ್ರೇಷನ್ ಟಿ ಆಗುತ್ತೆ. ಕಾಸ್ 2t ಇದು ಟಿ ಕೋಎಫಿಷಿಯಂಟ್ 2 ತಾನೆ, ಹಾಫ್ ಇಂಟು ಸೈನ್ 2t ಪ್ಲಸ್ ಸಿ ಬರಿತೀವಿ. ಹೌದಾ? ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ 2x ಇಸ್ ಈಕ್ವಲ್ ಟು ಟಿ ಅಂತ ಹೇಳಿದ್ರೆ ಏನು ತೊಗೊಂಡಿರೋದು, ಎಕ್ಸ್ ಪ್ಲಸ್ ವೈ ಅಲ್ಲ, ಹಾಗಾದ್ರೆ ಇದು ಬದಲು ಎಕ್ಸ್ ಪ್ಲಸ್ ವೈ ಪ್ಲಸ್ ಹಾಫ್ ಇಂಟು ಸೈನ್ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ. ಹೌದಾ? ನೋಡಿ, ಎಕ್ಸ್ ಈ ಕಡೆ ತೊಗೊಂಡೆ ಅಂದರೆ 2x ಮೈನಸ್ ಎಕ್ಸ್ ಅಂದರೆ ಎಕ್ಸ್, ವೈ ಈ ಕಡೆ ತೊಗೊಂಡೆ ಅಂದರೆ ಮೈನಸ್ ವೈ ಇಸ್ ಈಕ್ವಲ್ ಟು ಹಾಫ್ ಇಂಟು ಸೈನ್ 2x ಪ್ಲಸ್ 2y ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ. ಈಗ ನೋಡಿ, ಮಲ್ಟಿಪ್ಲೈ ಬೈ 2 ಮಾಡಿಕೊಂಡೆ ಅಂದರೆ 2x ಮೈನಸ್ 2y ಇಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಗಿ ಸೈನ್ ಆಫ್ 2x ಪ್ಲಸ್ 2y ಪ್ಲಸ್ 2 ಇಂಟು ಸಿ ಬರುತ್ತೆ. 2 ಇಂಟು ಸಿ ಈ ಕಡೆ ತೊಗೊಂಡೆ ಅಂದರೆ 2x ಮೈನಸ್ 2y, ಆ 2 ಇಂಟು ಸಿನ ಕಾನ್ಸ್ಟೆಂಟ್ ಬರ್ಕೊಂಡ್ಬಿಡ್ತೀನಿ, ಇಸ್ ಈಕ್ವಲ್ ಟು ಸೈನ್ ಆಫ್ 2x ಪ್ಲಸ್ 2y. ಅಂದರೆ ಆನ್ಸರು ಸೈನ್ ಆಫ್ 2x ಪ್ಲಸ್ 2y ಇಸ್ ಈಕ್ವಲ್ ಟು 2x ಮೈನಸ್ 2y ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ. ಹೌದಾ? ಸೈನ್ ಆಫ್ 2x ಪ್ಲಸ್ 2y ಇಸ್ ಈಕ್ವಲ್ ಟು 2x ಮೈನಸ್ 2y ಪ್ಲಸ್ ಕಾನ್ಸ್ಟೆಂಟ್, ಅಂದರೆ ಥರ್ಡ್ ಒನ್ ಬರುತ್ತಲ್ಲ. ಅದು ನೋಡಿ, ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕಂದ್ರೆ ನಮಗಿದು ರೆಡ್ಯೂಸಬಲ್ ಟು ವೇರಿಯಬಲ್ ಸಪರಬಲ್ ಫಾರ್ಮ್. ಇದು ಅಂದರೆ ಎಫ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಎಕ್ಸ್ ಆ್ಯಂಡ್ ವೈ ಇತ್ತು ಅಂದರೆ ಅದ್ರ ಬದಲು ಡೈರೆಕ್ಟ್ ಟೀಗೆ ಚೇಂಜ್ ಮಾಡ್ಕೊಂಬಿಡಿ. ಟೀಗೆ ಚೇಂಜ್ ಮಾಡ್ಕೊಂಡಾಗ ಅದು ಯಾವುದಕ್ಕೆ ಚೇಂಜ್ ಆಯಿತು, ನಮಗೆ ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿ ಆಯಿತು. ನೆಕ್ಸ್ಟ್ ಅದಾದಮೇಲೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ರೆಡ್ಯೂಸಬಲ್ ಟು ವೇರಿಯಬಲ್ ಸಪರಬಲ್ ಫಾರ್ಮಿಂದ ಸಿ ಇ ಟಿ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಲಿ ಅಷ್ಟೇ. ಆಯ್ತಲ್ಲ?
Next problem 44. The solution of dy by dx is equal to x minus 2y plus 3 divided by 2x minus y plus 5 is. ಹೌದಾ ನೋಡಿದ್ದು ಆ್ಯಕ್ಚುಲಿ ಇದು ರೆಡ್ಯೂಸಬಲ್ ಟು ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಇದು ಆದರೆ ಲೆಂತಿ ಆಗಿಬಿಡುತ್ತೆ ಆ ಥರ ಮಾಡ್ಕೊಂಡ್ವಿ ಅಂದರೆ. ಅದ್ರ ಮೇಲೆ ಏನು ಮಾಡ್ಕೊಳ್ಳಿ ಅಂದರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ಅಂದರೆ ಆನ್ಸರ್ ಟು ಕ್ವಶನ್ ಹೋಗಬೇಕು ಅಂದರೆ ಈಗ ಫಸ್ಟ್ ಒನ್ ಏನಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ 4xy ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6x ಮೈನಸ್ 10y ಈಕ್ವಲ್ ಟು ಕಾನ್ಸ್ಟೆಂಟ್. ಹೌದಾ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊತೀನಿ. dy by dx is equal to minus dou x by dou y ಅಲ್ಲ. ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ y ಆಸ್ ಅ ಕಾನ್ಸ್ಟೆಂಟ್. ಅಂದರೆ ಎಕ್ಸ್ ಸ್ಕ್ವೇರ್ ಡಿಫರೆನ್ಷನ್ 2x, y ಕಾನ್ಸ್ಟೆಂಟ್ ಅಲ್ಲ. 4y ಇಂಟು ಎಕ್ಸ್ ಇನ್ ಡಿಫರೆನ್ಷನ್ 1, ಕಾನ್ಸ್ಟೆಂಟ್ ಡಿಫರೆನ್ಷನ್ 0, ಇದು 6 ಡಿವೈಡೆಡ್ ಬೈ dou y ಅಂದರೆ ಡಿಫರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು y ಟ್ರೀಟಿಂಗ್ ಎಕ್ಸ್ ಆಸ್ ಕಾನ್ಸ್ಟೆಂಟ್, ಇದಂತೂ 0, ಮೈನಸ್ 4x ಪ್ಲಸ್ 2y ಮೈನಸ್ 10 ಇಷ್ಟು ಬರುತ್ತೆ. ಹೌದಾ ನೋಡಿ ನ್ಯೂಮರೇಟ್ರಲ್ಲೂ 2, ಡಿನಾಮಿನೇಟ್ರಲ್ಲಿ -2 ಕಾಮನ್ ತೊಗೊಂಡೆ ಅಂದರೆ 2 ಇಂಟು ಇದು ಎಕ್ಸ್ ಮೈನಸ್ 2y ಪ್ಲಸ್ 3, ಡಿನಾಮಿನೇಟ್ರಲ್ಲಿ -2 ಕಾಮನ್ ತೊಗೊತೀನಿ, -2 ಕಾಮನ್ ತೊಗೊಂಡೆ ಅಂದರೆ 2x ಮೈನಸ್ 2y ಪ್ಲಸ್ 5. ಸಾರಿ 2x ಮೈನಸ್ y ಪ್ಲಸ್ 5. ನೋಡಿ -2 ಕ್ಯಾನ್ಸಲ್ ಆಗಿ ಏನು ಬರ್ತದೆ, ಎಕ್ಸ್ ಮೈನಸ್ 2y ಪ್ಲಸ್ 3 ಬೈ 2x ಮೈನಸ್ y ಪ್ಲಸ್ 5 ಬರ್ತಿದೆ ತಾನೆ. ಹಾಗಾದ್ರೆ ಡೈರೆಕ್ಟ್ ಆನ್ಸರು ಫಸ್ಟ್ ಒನ್. ಅಕಸ್ಮಾತ್ ಫಸ್ಟ್ ಒನ್ ಏನಾದ್ರು ಬರಲಿಲ್ಲ ಅಂದರೆ ಸೆಕೆಂಡ್ ಒನ್ ಸೇಮ್ ಟೈಪ್ ಟ್ರೈ ಮಾಡ್ತಾ ಹೋಗೋದು. ಅಂದರೆ ಮೈನಸ್ dou x ಬೈ dou y ಟ್ರೈ ಮಾಡಬೇಕು. ಹೌದಾ ಡೈರೆಕ್ಟಾಗಿ ಅಲ್ಲಿ ಏನಿರುತ್ತೆ ಅದು ಬರುತ್ತಾ ಅಂತ ಚೆಕ್ ಮಾಡ್ತಾ ಹೋಗೋದು, ಅವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ರೆಡ್ಯೂಸಬಲ್ ಟು ಹೋಮೋಜೀನಿಯಸ್ ಇದು ಲೆಂತಿ ಆಗಿಬಿಡುತ್ತೆ. ಆಮೇಲೆ ತಡೆ ಏನಾದ್ರು ಮಾಡೋಕೆ ಹೋದ್ವಿ ಅಂದರೆ ಈಗ ಡೈರೆಕ್ಟ್ ಮಾಡ್ಕೊಳೋದು ಗೊತ್ತಿರಲಿ. ನೋವಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಈಕ್ವೇಷನ್ ಕೇಳಿದ್ದಾರೆ, ಈಸ್ ಅಂತೇಳಿ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಅಂತ ಹೇಳಿದ್ದಾರೆ. ಹೌದಾ ನೋಡಿ ಇದಕ್ಕೊಂದು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ dy by dx is equal to x into 2 log x plus 1 divided by sin y plus y cos y. ನೋಡಿ ಈ ಥರದ್ದು ಕೇಳ್ತಾ ಇರ್ತಾರೆ, ಅಲ್ಲಿ ಥಿಂಕ್ ಮಾಡೋದು ಗೊತ್ತಾಗಬೇಕು. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಇದು ವೇರಿಯಬಲ್ ಸಪ್ರಬಲ್ ಫಾರ್ಮಲ್ಲಿದೆ. sin y ಪ್ಲಸ್ y cos y dy is equal to x into 2 log x plus 1 dx. ಹೌದಾ ನೋಡಿ ವೇರಿಯಬಲ್ ಸಪ್ರಬಲ್ ಫಾರ್ಮಲ್ಲಿ ಇದಲ್ಲ, ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಕೊತೀನಿ. ಇನ್ನು ದೇಫೋರ್ ಜನರಲ್ ಸೊಲ್ಯೂಷನ್ ಇಂಪ್ಲೈಸ್ ಇಂಟಿಗ್ರೇಷನ್ ಆಫ್ sin y plus y cos y dy is equal to integration of x into 2 log x plus 1 dx. ಹೌದಾ ನಾವು ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋಕ್ಕೋದ್ರೆ ಲೆಂತಿ ಆಗ್ಬಿಡುತ್ತೆ. ಇದಕ್ಕೆ ಬೇಕಾದ್ರೆ ನಾವು ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು, ಇಲ್ಲೇ 2x log xಗೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಬಂದ್ಬಿಡುತ್ತೆ. ಅದು ನೋಡಿ ಈಸಿಯಾಗಿ ಯಾವ ಥರ ಮಾಡ್ಕೋಬೇಕಂತೇಳಿ ಇದು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇದನ್ನು ಎಕ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ, 2x ಇಂಟು ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಬರುತ್ತೆ. ಹೌದಾ ಡಿ ಎಕ್ಸ್. ನೋಡಿ ಇದನ್ನು ಯಾವುದ್ರದ್ದಾದ್ರೂ ಡಿಫ್ರೆನ್ಸಿಯೇಷನ್ ಅಂತ ಬರೀಬೋದಾ ಇದನ್ನು? ನೋಡಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ y sin y ದ ಡಿಫ್ರೆನ್ಸಿಯೇಷನ್ ಇದು ಬರೀಬೋದಾ? ನೋಡಿ ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ sin y ಇಸ್ cos y ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ y ಇಸ್ 1. ಹೌದಾ ಆಗಿದ್ದು ಬಂದ್ಬಿಡುತ್ತಲ್ಲ. ಅದೇ ಥರ ನೋಡಿ ಇದನ್ನು ಹೇಗೆ ಬರೀಬೋದು ಅಂದರೆ ಇದು ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವಯರ್ ಲಾಗ್ ಎಕ್ಸ್. ಇದು ನೋಡಿ ಫಸ್ಟ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಷನ್ 1/x ತಾನೆ. ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಉಳಿತದೆ. ಹೌದಾ ಈ ಥರ ಬರೀಬೋದಲ್ಲ. ನೋಡಿ ಇಂಟಿಗ್ರೇಷನ್ ಡಿಫ್ರೆನ್ಷನ್ ಕ್ಯಾನ್ಸಲ್ ಆಗ್ಬಿಟ್ಟು y sin y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಲಾಗ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಬರ್ತದೆ. ಹೌದಾ ಈ ಫಾರ್ಮೆಟಲ್ಲಿದೆ. ಅಲ್ಲಿ ಕಾನ್ಸ್ಟೆಂಟ್ನ 0 ಅಂದ್ಕೊಂಡಿದ್ದಾರೆ ಅಷ್ಟೇ. ಕಾನ್ಸ್ಟೆಂಟ್ನ 0 ಅಂದ್ಕೊಂಡಿದ್ದಾರೆ ಅಂದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗುತ್ತೆ. ಏನು ಬರ್ಬೋದು? y sin y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್
ಲಾಗ್ ಎಕ್ಸ್ ಬರುತ್ತೆ. ಥರ್ಡ್ ಒಂದು ಬರೋದು ಅಷ್ಟೇ. ಹೌದಾ? ನೋಡಿ, ಈ ಐಡಿಯಾ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಇದಕ್ಕೂ ಬೈ ಪಾರ್ಟ್ಸ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಆಗ್ತದೆ. ಅಥವಾ ಆನ್ಸರ್ ಟು ಕ್ವಶನ್ನು ಹೋಗ್ಬೋದು. ಮೈನಸ್ ಡೋ ಎಕ್ಸ್ ಬೈ ಡೋ ವೈ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್. ದ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ಎಕ್ಸ್ dx is equal to 2xy dy is. ಹೌದಾ? ನೋಡಿ, ಆ್ಯಕ್ಚುಲಿ ನಾನು ಈಗ ಬರಿಬೋದಲ್ಲ. ಡಿ ಎಕ್ಸ್ ಈ ಕಡೆ ತೊಗೊತೀನಿ, ಇದು ಈ ಕಡೆ ತೊಗೊತೀನಿ. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ 2xy. ಹೌದಾ? ಇದು ಆ್ಯಕ್ಚುಲಿ ನೋಡಿ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ನು. ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊತೀನಿ. ಇನ್ನೊಂದು ಐಡಿಯಾ ಏನು ಮಾಡ್ಬೋದು ಅಂದರೆ ಆನ್ಸರ್ ಟು ಕ್ವಶನ್ನು ಟ್ರೈ ಮಾಡ್ಬೋದು, ಆವಾಗಲೂ ಬರುತ್ತೆ. ನೋಡಿ, ಹೋಮೋಜಿನಿಯಸ್ ಈಕ್ವೇಷನ್ ಇತ್ತು ಅಂದರೆ ಇಲ್ಲಿ dy ಬೈ ಡಿ ಎಕ್ಸ್ ಇತ್ತು ಅಂದರೆ ಇಲ್ಲಿ y ಬೈ ಎಕ್ಸ್ ಬರೋವಾಗ ಮಾಡಬೇಕಲ್ಲ. ಯಾಕೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊತೀನಿ. ಅವಾಗಿತ್ತ 1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು 2 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ವೈ ಬೈ ಎಕ್ಸ್ ಬರಿಬೋದಲ್ಲ. ಒಂದು ಎಕ್ಸ್ ಕ್ಯಾನ್ಸಲ್ ಮತ್ತು ಸೇಮ್ ಬರ್ತದೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಹಾಗಾದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y by x whole square divided by 2 into y by x. Next, let y by x is equal to v. That implies y is equal to x into v. ಇದನ್ನೀಗ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ y ಡಿರೈವೇಟಿವ್ dy by dx ಇದು ಪ್ರಾಡಕ್ಟ್ ಟೂಲ್ ಯೂಸ್ ಮಾಡಬೇಕು. x into dv by dx plus v into 1. ನೋಡಿ, dy ಬೈ ಡಿ ಎಕ್ಸ್ ಅಂದರೆ ಏನು ಬರೀಬೇಕು? ಇಲ್ಲಿ ವೈ ಬೈ ಎಕ್ಸ್ ಬದಲು ವಿ ಬರ್ಕೊಂಡೆ ಅಂದ್ರೆ 1 ಪ್ಲಸ್ ವಿ ಸ್ಕ್ವೇರ್ ಬೈ 2v ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು 1 ಅಂದರೆ ವಿ. ನೋಡಿ, ಇದು ವೇರಿಯೇಬಲ್ ಸಪ್ರೇಬಲ್ ಫಾರ್ಮಲ್ಲಿ ಇರ್ತದೆ. ಸಿಂಪ್ಲಿಫೈ ಮಾಡಬೇಕು ಸರ್. ವಿ ಈ ಕಡೆ ತೊಗೊಂಡೆ ಅಂದ್ರೆ 1 ಪ್ಲಸ್ ವಿ ಸ್ಕ್ವೇರ್ ಬೈ 2v ಮೈನಸ್ ವಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಇಷ್ಟು ಬರುತ್ತಲ್ಲ. ಎಲ್ ಸಿ ಎಮ್ ತೊಗೊಂಡೆ ಅಂದ್ರೇನು? 1 ಪ್ಲಸ್ ವಿ ಸ್ಕ್ವೇರ್ ಮೈನಸ್ 2v ಸ್ಕ್ವೇರ್ ಬೈ 2v ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಹೌದಾ? 1 ಪ್ಲಸ್ ವಿ ಸ್ಕ್ವೇರ್ ಮೈನಸ್ 2v ಸ್ಕ್ವೇರ್ ಅಂದರೆ 1 ಮೈನಸ್ ವಿ ಸ್ಕ್ವೇರ್ ಬೈ 2v ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಎರಡನ್ನು ರೆಸಿಪ್ರೋಕಲ್ ಮಾಡ್ಕೊತೀನಿ. ಅವಾಗಿದು 2v ಬೈ 1 ಮೈನಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಡಿ ಎಕ್ಸ್ ಬೈ ಎಕ್ಸ್ ಡಿ ವಿ ಬರುತ್ತೆ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು? 2v ಇಂಟು ಡಿ ವಿ ಬೈ 1 ಮೈನಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್ ಬಂತು. ಈಗ ನೋಡಿ, ವೇರಿಯೇಬಲ್ ಸಪ್ರಬಲ್ ಫಾರ್ಮಲ್ಲಿದೆ. ದೆಫೋರ್ ಜನರಲ್ ಸೊಲ್ಯೂಷನ್ ಏನು ಬರ್ಕೊತೀವಿ? ಇಂಟಿಗ್ರೇಷನ್ ಆಫ್ 2v ಬೈ 1 ಮೈನಸ್ ವಿ ಸ್ಕ್ವೇರ್ ಡಿ ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ, ಇದು ಯಾವ ಫಾರ್ಮೆಟಲ್ಲಿದೆ? ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಆ್ಯಕ್ಚುಲಿ ಮೈನಸ್ 2y ಬರುತ್ತೆ. ಅದಕ್ಕೆ ಮಲ್ಟಿಪ್ಲೈ ಡಿವೈಡ್ ಬೈ ಮೈನಸ್ ಮಾಡ್ಕೊಂಡೆ ಅಂದರೆ ಈಗ ಬರಿಬೋದಲ್ಲ. ಈಸ್ ಈಕ್ವಲ್ ಇದ್ದಂತೂ ಇಂಟಿಗ್ರೇಷನು ಲಾಗ್ ಆಫ್ ಎಕ್ಸ್ ಪ್ಲಸ್ ಕೆ. ಇದರದ್ದು ಇಂಟಿಗ್ರೇಷನ್ ಏನು ಬರುತ್ತೆ ಈಗ? ಮೈನಸ್ ಲಾಗ್ ಆಫ್ 1 ಮೈನಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ, ಇದನ್ನು ಈ ಕಡೆ ತೊಗೊಂಡೆ ಅಂದರೆ ಪ್ಲಸ್ ಆಗಿಬಿಡುತ್ತಲ್ಲ. ಈ ಕೆನ ಈ ಕಡೆ ತೊಗೊತೀನಿ. ನೋಡಿ, ಮೈನಸ್ ಕೆ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಮೈನಸ್ ವಿ ಸ್ಕ್ವೇರ್. ನೋಡಿ, ಮೈನಸ್ ಕೆನ ಲಾಗ್ ಸಿ ಬರಿತೀನಿ ಈಸ್ ಈಕ್ವಲ್ ಟು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಫಾರ್ಮೆಟಲ್ಲಿದೆ. ಲಾಗ್ ಆಫ್ ಎಕ್ಸ್ ಇಂಟು 1 ಮೈನಸ್ ವಿ ಸ್ಕ್ವೇರ್. ಹೌದಾ? ಯಾರು ಆನ್ಸರ್ ಏನು ಬರ್ತದೆ? ಲಾಗ್ ರಿಮೂವ್ ಮಾಡ್ಕೊಂಡ್ವಿ ಅಂದರೆ ಸಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 1 ಮೈನಸ್ ವಿ ಸ್ಕ್ವೇರ್. ವಿ ಅಂದರೆ ಏನು ತೊಗೊಂಡಿರೋದು? ವೈ ಬೈ ಎಕ್ಸ್ ಅಲ್ಲ. ಯಾಕೆ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್. ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರು. ಎಕ್ಸ್ ಕ್ಯಾನ್ಸಲ್ ಆಯಿತು. ಆದರೆ ಸಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಯಿತು. ಹೌದಾ? ನೋಡಿ, ಇದೇ ಫಾರ್ಮೆಟಲ್ಲಿದೆ. ಕಾನ್ಸ್ಟೆಂಟ್ನ 1/k ಅಂತ ತೊಗೊಳ್ಳಿ ಅಷ್ಟೇ. ಕಾನ್ಸ್ಟೆಂಟ್ ಹೇಗೆ ಬೇಕಾದ್ರೂ ಬರಿಬೋದು ಅಂತ ಹೇಳಿದ್ವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು
ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಅಂದರೆ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಬರ್ತದೆ ಅಷ್ಟೇ, ಹೌದಾ? ಅಂದರೆ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಫಸ್ಟ್ ಆಪ್ಷನ್ ಬರುತ್ತೆ. ಅದು ಆನ್ಸರ್ ಟು ಕ್ವಶನ್ನು ಹೋಗ್ಬೋದು, ಆಯ್ತಲ್ಲ? ನೋಡಿ, ಇದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನು. ಈ ಥರದ್ದು ಎಷ್ಟೊಂದು ಪ್ರಾಬ್ಲಮ್ ಪಿ ಯು ಸಿಯಲ್ಲಿ ಮಾಡ್ಕೊಂಡಿರ್ತೀವಿ, ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟು ನೋಡಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಟೆಸ್ಟಿಂದ ಆನ್ಸರ್ ಕೀ ಇದೆ. ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಆಲ್ರೆಡಿ ಮಾಡ್ಕೊಂಡಿದ್ವಿ, ಅದರದ್ದು ಮೆಟೀರಿಯಲ್ಲು ಅಪ್ಲೋಡ್ ಆಗಿದೆ. ಅಲ್ಲೊಂದು ಟೆಸ್ಟ್ ಇರುತ್ತಲ್ಲ, ಆ ಟೆಸ್ಟ್ ಬರ್ಕೊಂಬಿಡಿ, ಅದು ಆನ್ಸರ್ ಕೀನ ಇಲ್ಲಿ ವೆರಿಫೈ ಮಾಡ್ಕೊಬೋದು, ಆಯ್ತಲ್ಲ? ನೋಡಿ, ಇಲ್ಲಿಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.